ಆಯ್ತು ಮ್ಯಾರಿಡಾ ಯಾರನ್ನ ಮದ್ವೆ ಆಯ್ತಿಯಾ ಅದಕ್ಕೆ ಗೊತ್ತಿಲ್ಲ. ಈ ಪೆರಿಚಾಲಿಗೆ ದೊಡ್ಡ ಹೆಗಣ ಹೆಗಣ ನಾನು ಏನೋ ಮಾಡ್ತಿದೀನಿ ಅದನ್ನ ನಾನ್ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವಶ್ಯಕತೆನೇ ಇಲ್ದೇನೆ ಎನರ್ಜಿನ ನಾವು ವೇಸ್ಟ್ ಮಾಡಿ. ಐಬ್ರೋನು ಅಷ್ಟೇ ತುಂಬಾ ಈಸಿ ನಾನು ಮಾಡೋದು. ಇವತ್ ಮನೆಯಲ್ಲೇ ಇದ್ದೀನಿ, ಫುಲ್ ಇವತ್ತು ರೆಸ್ಟ್ ತಗೊಂಡು ನಾಳೆ ಜಿಮ್ಗೆ ಹೋಗ್ತೀನಿ. ಈ ಕಾಟನ್ ಸ್ಯಾರಿಗೆ ಇವತ್ತು ಪ್ರಮೋಷನ್ ಮಾಡ್ತಾ ಇದ್ದೆ. ಇದು ಒಂದು ಮಲ್ ಕಾಟನ್ ತರ ಇದೆ, ತುಂಬಾ ಸಾಫ್ಟ್ ಆಗಿದೆ ಆಕ್ಚುಲಿ. ಇದು ಕಾಟನ್ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಸಾಫ್ಟ್ ಆಗಿದೆ. ಕಾಂಬಿನೇಷನ್ ಒಂದು ಆರೆಂಜ್ ಯೆಲ್ಲೋ ಮಿಕ್ಸ್ಡ್, ಒಂಥರ ಸೂಪರ್ ಆಗಿದೆ. ಇದೇನು ನ್ಯೂ ಡಿಸೈನ್ ಏನಲ್ಲ, ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಕಲರ್. ಸೇಮ್ ಸೆಲ್ಫಲ್ಲಿ ಬರೋದ್ರಿಂದ ಅದೇ ತರ ಬೇಡ ಅಂದ್ಬಿಟ್ಟು ಬೇರೆ ಕಲರ್ ಅಲ್ಲಿ ಕೊಟ್ಟು ಈ ತರ ಡಿಸೈನ್ ಮಾಡಿಸಿದೀನಿ. ಚೆನ್ನಾಗಿ ಬಂದಿದೆ, ಬ್ಲೌಸ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೊಲ್ದಿದ್ದಾರೆ. ಸ್ಯಾರಿನೂ ಚೆನ್ನಾಗಿದೆ. ಒಂಥರ ಇದನ್ನ ಒಂದು ಫಂಕ್ಷನ್ಗೂ ಹಾಕೋಬಹುದು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಅಂತೂ ಪರ್ಫೆಕ್ಟ್ ಆಗಿದೆ. ಮೇನ್ ಆಗಿ ನನಗೆ ತುಂಬಾ ಸಾಫ್ಟ್ ಆಗಿದೆ, ಸಿಕ್ಕಾಬಟ್ಟೆ ಇಷ್ಟ, ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಆನೆ ಎಲ್ಲ ಇದೆ. ಮೇಲ್ಗಡೆ ಒಂದು ಚಿಕ್ಕ ಬಾರ್ಡರ್, ಆಮೇಲೆ ಕೆಳಗಡೆ ಬಂದು ಈ ತರ ದೊಡ್ಡ ಬಾರ್ಡರ್ ಇರೋ ತರ ಸ್ಯಾರಿ. ಬೇಜಾನ್ ಕಲರ್ಸ್ ಇದೆ ಇದರಲ್ಲಿ, ಸೊ ನಾ ಇದನ್ನ ಸೆಲೆಕ್ಟ್ ಮಾಡಿದೆ. ನನ್ಗೆ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ಟೈರ್ಡ್ ಇವತ್ತು ಬೆಳಗಿಂದ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಿಮ್ಗೂ ಹೋಗಿಲ್ಲ ನಾನು ಇವತ್ತು. ಸ್ವಲ್ಪ ಬಾಡಿ ರೆಸ್ಟ್ ಕೇಳ್ತಾ ಇದೆ ಅನ್ಸುತ್ತೆ ಅಂದ್ಬಿಟ್ಟು ಮನೇಲೇ ಇದ್ದೆ. ಮಧ್ಯಾಹ್ನ ಊಟ ಮಾಡಿ, ಈಗಾಗಲೇ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಊಟ ಮಾಡಿ ಈ ಸ್ಯಾರಿ ಕೊಟ್ಟವರು ಕೇಳ್ತಾನೆ ಇದ್ರು. ಆಲ್ಮೋಸ್ಟ್ 1 ಮಂತ್ ಆಯ್ತು ಈ ಸ್ಯಾರಿ ಕೊಟ್ಟು. ಬ್ಲೌಸ್ ಹೊಲ್ಕೊಡಕ್ಕೆ ಟೈಲರ್ ಲೇಟ್ ಮಾಡಿಬಿಟ್ರು. ಸೊ ಬ್ಲೌಸು ಹೊಲ್ಕೊಟ್ಟು ಈಗ 4-5 ದಿನ ಆಯ್ತಾ. ಮಂಡೇ ಆಯ್ತು, ಇನ್ ಯಾವಾಗ ಪೋಸ್ಟಿಂಗು ಪ್ಲೀಸ್ ನನಗೆ ಕೊಡಿ ಅಂತ ಅಂದಾಗ ಬೇರೆ ವಿಧಿನೇ ಇಲ್ಲ, ನನಗೆ ಹುಷಾರಿಲ್ಲ ಅನ್ನೋದು. ನನ್ನ ಕಣ್ಣೆಲ್ಲ ಒಳಗಡೆ ಹೊಟ್ಟೋಗ್ಬಿಟ್ಟೈತೆ. ರೆಸ್ಟ್ ಬೇಕು, ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ಕೊಂಡು ಇವತ್ತು ಮನೆಯಲ್ಲೇ ಇದ್ದೀನಿ. ಫುಲ್ ಇವತ್ತು ರೆಸ್ಟ್ ತಗೊಂಡು ನಾಳೆ ಜಿಮ್ಗೆ ಹೋಗ್ತೀನಿ. ಈಗ ನಾನು ಫೇಶಿಯಲ್ ಹೇರ್ ಹೇಗೆ ನಾನು ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ನಾನು ಇದೆಲ್ಲ ಫೇಸ್ ವಾಶ್ ಎಲ್ಲ ಮಾಡಿದ್ದೀನಿ, ಕ್ಲೀನ್ ಆಗಿದೆ ಫೇಸ್. ಇದಕ್ಕೆ ಫೇಶಿಯಲ್ ಡ್ರೈಸರ್, ಕತ್ರಿಕೋಲ್ ಬೇಡ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಅಂದರೆ ನನಗೆ ಬೆನ್ಸಾಲ್ ಪೆರಾಕ್ಸೈಡ್ ತುಂಬಾ ಇಂಪಾರ್ಟೆಂಟ್. ಇದೇನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಕ್ಲೀನ್ ಆಗಿರೋ ಇದಕ್ಕೆ ಬಂದು ಮಾಯಿಶ್ಚರೈಸರ್ ಇಲ್ಲ ಅಂದ್ರೆ ಅಲೋವೆರಾ ಜೆಲ್ ಹಾಕೊಬೇಕು. ನಾನು ಅಲೋವೆರಾ ಜೆಲ್ ಹಾಕೊಳ್ತೀನಿ. ಕಪಿವಾ ಇಂದ ತಗೊಂಡಿರೋ ಅಲೋವೆರಾ ಜೆಲ್ ಯೂಶುವಲಿ ಯೂಸ್ ಮಾಡ್ತೀನಿ. ಜಾಸ್ತಿ ಕೂದಲೆಲ್ಲ ಇದೆ ನನಗೆ, ಆದ್ರೆ ಮೀಸೆ ಅಷ್ಟೇ ನನಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ನಾನ್ ಮಾಡೋದು ಹೀಗೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಆಮೇಲಿಂದ ಶೇವ್ ಮಾಡೋದ್ರಿಂದ ಜಾಸ್ತಿ ಬರುತ್ತಾ ಅಂತೆಲ್ಲ ಕೇಳಿದ್ರೆ ಇಲ್ಲ. ಯಾವಾಗ್ಲೂ 2 to 3 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ಬೇಕು. ಶಾರ್ಪ್ ಆಗಿದ್ರೆ ಬೇಗ ಆಗ್ಬಿಡುತ್ತೆ, ಇಲ್ಲಾಂದ್ರೆ 2-3 ಸರಿ ಮಾಡಬೇಕಾಗುತ್ತೆ. ತೊಳ್ಕೊಂಡ್ಮೇಲೆ ಬೆನ್ಸಾಲ್ ಪೆರಾಕ್ಸೈಡ್ ಇದೆಯಲ್ಲ ಅದನ್ನ ಹಚ್ಕೊಳ್ತೀನಿ. ಏನಕ್ಕಂದ್ರೆ ಪಿಂಪಲ್ ಎಲ್ಲ ಬರಲ್ಲ. ಇನ್ನು ಸಮ್ಟೈಮ್ಸ್ ಇನ್ಫೆಕ್ಷನ್ ಆಗಿ ಜಾಸ್ತಿ ಗುಳ್ಳೆಗಳೆಲ್ಲ ಬಂದ್ಬಿಡುತ್ತೆ. ಇದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಬಿಟ್ಟು ಅದನ್ನು ವಾಶ್ ಮಾಡ್ಬಿಡ್ತೀನಿ. ಇದನ್ನೇ ನಾನು ರೆಗ್ಯುಲರ್ ಆಗಿ ಯಾವಾಗ್ಲೂ ಮಾಡ್ತಾ ಇರೋದು. ಇನ್ನು ಐಬ್ರೋನು ಅಷ್ಟೇ ತುಂಬಾ ಈಸಿ ನಾನು ಮಾಡೋದು. ಜಸ್ಟ್ ಇದೆಲ್ಲಿದೆ ಅದನ್ನ ಹಿಂಗ್ ಮಾಡ್ಕೊಂಡು, ನಾನು ಮೋಸ್ಟ್ಲಿ ನನ್ನ ನ್ಯಾಚುರಲ್ ಶೇಪ್ ಅದನ್ನೇ ಅಷ್ಟೇ ಇರೋದು. ಹಿಂಗ್ ಮಾಡ್ಕೊಬಿಟ್ರೆ ಅಷ್ಟೇ ಮುಗೀತು. ಕಟ್ ಮಾಡ್ಕೊಬೇಕು.
ತುಂಬಾ ಎಲ್ಲ ಏನೂ ಮಾಡಕ್ ಹೋಗಲ್ಲ. ಎಕ್ಸ್ಟ್ರಾಸ್ ಬೆಳೆದಿರುತ್ತಲ್ಲ ಅದನ್ನ ಮಾತ್ರ ಶೇವ್ ಮಾಡ್ಬಿಟ್ಟು ಕಟ್ ಮಾಡ್ತೀನಿ ಅಷ್ಟೇ. 5 ಮಿನಿಟ್ಸ್ 5 ಮಿನಿಟ್ಸ್ ಆದ್ಮೇಲೆ ತೊಳ್ಬಿಡೋಣ. ಇದು ಮುಗೀತು, ಸ್ವಲ್ಪ ಕ್ಲೀನ್. ನೆನ್ನೆ ನಾನು ಊರಿಂದ ಬಂದೆ. ನೆನ್ನೆ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಂಗೆ ಟಯರ್ಡ್ ಆಗಿದೆ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಅನ್ಸ್ತು. ಮೊನ್ನೆನೂ ಟಯರ್ಡ್ ಆಗೇ ಇತ್ತು. ಹೊರಡ್ತೀನಿ ಅಂತ ನನ್ ಮೂಡ್ ಹಂಗಿದೆ ಅನ್ಕೊಂಡೆ. ಬಟ್ ಇವತ್ ಬೆಳಿಗ್ಗೆನೂ ಹಂಗೆ ಇದೆ. ಅದು ನನ್ನ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲ ನನ್ ನನ್ನ ಮೈಂಡಲ್ಲಿ ಏನೋ ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಬಟ್ ನನಗೆ ಆಗಾಗ ಈ ತರ ಆಗ್ತಾನೆ ಇರುತ್ತೆ. ಈ ಟೈಮಲ್ಲಿ ಬಂದು ನಾನು ಜಾಸ್ತಿ ಈ ತರ ಎಲ್ಲ ನನಗೆ ಮೈಂಡ್ ಸೆಟ್ ಇದ್ರೆ ನಾನು ಟಿವಿ ಎಲ್ಲ ನೋಡಕ್ ಹೋಗಲ್ಲ. ತುಂಬಾ ರೇರ್ ನಾನು ಟಿವಿ ಎಲ್ಲ ನೋಡೋದು, ಮೂವೀಸ್ ನೋಡೋದು, ವೆಬ್ ಸೀರೀಸ್ ನೋಡೋದೆಲ್ಲ. ಬಟ್ ಬುಕ್ಸ್ ಓದ್ತೀನಿ, ಇಲ್ಲಾಂದ್ರೆ ಪಾಡ್ಕಾಸ್ಟ್ಗಳನ್ನ ನೋಡ್ತೀನಿ, ಇಲ್ಲ ಕೇಳ್ತೀನಿ. ಇದೇ ತರ ನಾನು ರ್ಯಾಂಡಮ್ ಆಗಿ ಪಾಡ್ಕಾಸ್ಟ್ ಕೇಳ್ಬೇಕಾದ್ರೆ ನಮ್ ಲೈಫ್, ನಾವೇ ನಮ್ ಎನರ್ಜಿನ ಅವಶ್ಯಕತೆ ಇಲ್ದಿದ್ದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಅಂತೆಲ್ಲ ಅದ್ರ ಬಗ್ಗೆ ಓದ್ಬೇಕಾದ್ರೆ ನಮ್ಗೆ ಅನ್ಸ್ತು ಅಲ್ವಾ ಅಂತ. ನಾನೇನೋ ಒಂದು ವಿಷಯ ನನ್ನ ಲೈಫಲ್ಲಿ ನಾನು ಏನೋ ಮಾಡ್ತಿದ್ದೀನಿ, ಅದನ್ನ ನಾನ್ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವಶ್ಯಕತೆನೇ ಇಲ್ದೇನೆ ಎನರ್ಜಿನ ನಾವು ವೇಸ್ಟ್ ಮಾಡ್ತೀವಿ. ನಾನ್ ಮಾತ್ರ ಅಲ್ಲ, ನಮ್ ಸೊಸೈಟಿಲಿರೋ ಎಲ್ಲಾರು ಕೂಡ. ಏನಕ್ಕೆ ನಾವು ಹಾಗೆ ಅಂದ್ರೆ, ನಮ್ ಸುತ್ತಮುತ್ತ ಇರೋರೆಲ್ಲ ಹಂಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ದಾರೆ. ನೀನು ಬೆಳಿಗ್ಗೆ ಬೇಗ ಎದ್ದು, ನಾ ಚಿಕ್ಕದಲ್ಲಿದ್ದಾಗ ಬೆಳಿಗ್ಗೆ ಬೇಗ ಎದ್ದು ಹೆಣ್ಮಕ್ಳು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಕೆಲ್ಸ ಎಲ್ಲ ಮಾಡಿದ್ರೆ ಒಳ್ಳೆ ಮಗಳು, ಏನು ಗರ್ತಿ ಗರ್ತಿ ಎಲ್ಲ ಹೋಗ್ತಾನ ಕಲ್ತಿದ್ದಾಳೆ ಅಂತೆಲ್ಲ ನಮ್ಮ ಅಜ್ಜಿ ಹೇಳ್ತಿತ್ತು. ದಟ್ ನೀವೇನೇ ಮಾಡಿ ಅದು ನಮ್ಮ ಮೈಂಡಲ್ಲಿ ಅದಂಗೆ ಫಿಕ್ಸ್ ಆಗ್ಬಿಟ್ಟಿರುತ್ತಲ್ವಾ. ಅವಾಗ ಬಂದು ಮೈಂಡಲ್ಲಿ ಬಂದು ಈ ತರ ಮಾಡಿದ್ರೆ ಮಾತ್ರ ಗುಡ್. ಏನಾದ್ರು ಲೇಟ್ ಆಗಿದ್ರೆ, ಪೂಜೆ ಮಾಡ್ಲಿಲ್ಲ ಅಂದ್ರೆ, ಬೇಗ ಸ್ನಾನ ಮಾಡ್ಲಿಲ್ಲ ಅಂದ್ರೆ, ಹಣೆ ಕುಂಕುಮ ಇಟ್ಕೊಳ್ಳಿಲ್ಲ ಅಂದ್ರೆ ವಿ ಆರ್ ಬ್ಯಾಡ್. ಹಿಂಗೇನೆ ನನ್ ಮನ್ಸಲ್ಲಿ ಇದ್ದಿದ್ದು. ಏಜ್ ಆಗ್ತಾ ಆಗ್ತಾ ಎಲ್ಲ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು. ನನ್ನ ಲೈಫ್ ಪಾತ್ಸ್ಗಳನ್ನ ನಾನು ಚೇಂಜ್ ಮಾಡ್ಕೊಂಡೆ. ಯಾವಾಗ್ಲೂ ಅಷ್ಟೇ ಅಲ್ವಾ ಲೈಫಲ್ಲಿ, ನಮ್ಗೇನ್ ಕನ್ವೀನಿಯಂಟ್, ನಮ್ಮ ಸಿಚುಯೇಷನ್ಗೆ ಏನ್ ಕನ್ವೀನಿಯಂಟ್ ಅದನ್ನ ನಾವು ಚೂಸ್ ಮಾಡ್ತೀವಿ. ಹಂಗಂತ ಬೇರೆಯವ್ರು ಮಾಡೋದ್ ತಪ್ಪು ಇಲ್ಲ ನಾನ್ ಮಾಡೋದ್ ತಪ್ಪು ಅಂತಲ್ಲ. ಈಗ ಒಬ್ರು ಮದ್ವೆ ಆಗಕ್ ಇಷ್ಟಪಡ್ತಾರೆ 24 ವಯಸ್ಸಲ್ಲೇ ನಾನ್ ಮದ್ವೆ ಆದೆ ಹಂಗನ್ಬಿಟ್ಟು ನಾನ್ ಗುಡ್. ಇನ್ನು 32 ವರ್ಷ 33 ವರ್ಷ ನನ್ನ ಫ್ರೆಂಡ್ಸ್ ಇನ್ನು ಮದ್ವೆನೇ ಆಗಿಲ್ಲ, ಅವರೆಲ್ಲ ಬ್ಯಾಡ್ ಅಂತ ಅಲ್ಲ ಅಲ್ವಾ. ಕೆಲವೊಬ್ರಿಗೆ 3 ಮಕ್ಳು 4 ಮಕ್ಳು ಎತ್ಕೊಂಡಿದ್ದಾರೆ. ನಾನ್ ಜಸ್ಟ್ ಒಂದ್ ಮಗು ಎತ್ಕೊಂಡಿದೀನಿ ಅಂದ ತಕ್ಷಣ ನಾನ್ ಬ್ಯಾಡ್ ಅಲ್ಲ, ಇಲ್ಲ ಅವ್ರು ಗುಡ್ ಅಲ್ಲ. ಕೆಲವೊಬ್ರು ವೆಜ್ ತಿಂತಾರೆ, ಕೆಲವೊಬ್ರು ನಾನ್ ವೆಜ್ ತಿಂತಾರೆ, ಹಂಗಂತ ನಾನ್ ವೆಜ್ ತಿನ್ನೋರು ಬ್ಯಾಡ್ ಅಲ್ಲ. ಪೂಜೆ ಮಾಡ್ತಾರೆ ಕೆಲವೊಬ್ರು ಪೂಜೆ ಮಾಡಲ್ಲ, ಹಂಗಂತ ಪೂಜೆ ಮಾಡದಿರೋರೆಲ್ಲ ಕೆಟ್ಟವರು, ಪೂಜೆ ಮಾಡೋರೆಲ್ಲ ತುಂಬಾ ಒಳ್ಳೆಯವರು ಅಂತ ಅಲ್ಲ ಅಲ್ವಾ. ನಮ್ಮ ಉಡುಗೆ ತೊಡುಗೆ ನಾವು ಮಾಡೋ ಪ್ರಾಕ್ಟೀಸ್ ಎಲ್ಲ ನಮ್ ಇದನ್ನ ಏನದು ಏನ್ ಹೇಳಕ್ ಬರ್ತಿದೀನಿ ನಾನು, ಅದ್ರಿಂದ ನಾವು ಜಡ್ಜ್ ಮಾಡಕ್ ಆಗಲ್ಲ ಅಂತ. ನಮ್ಗೆ ಏನ್ ಬೇಕು ನಮ್ ಲೈಫಲ್ಲಿ ನಾವ್ ಆ ಪಾತ್ನ ನಾವು ಚೂಸ್ ಮಾಡ್ಕೊಳ್ತೀವಿ. ಇಲ್ಲಿ ತಪ್ಪು ಏನಂದ್ರೆ, ನಾವು ಮಾಡೋದ್ ಸರಿ ಅನ್ಕೊಂಡು ಬೇರೆಯವ್ರನ್ನ ಜಡ್ಜ್ ಮಾಡ್ತೀವಿ ನೋಡಿ. ಗೊತ್ತಿಲ್ಲ, ನನ್ಗೆ ಒಂದೊಂದ್ಸರಿ ತುಂಬಾ ಓವರ್ ಆಗಿ ಆಡ್ತಿದೀನ ಅಂತ ಅನ್ಸುತ್ತೆ. ಈಗೆಲ್ಲ ನನಗೆ ಜನಗಳು ಖುಷಿಯಾಗಿರೋರ್ ನೋಡಿದ್ರೆ, ಪೀಸ್ಫುಲ್ ಆಗಿರೋರ್ ನೋಡಿದ್ರೆ, ಕೋಪ ಕಮ್ಮಿ ಮಾಡ್ಕೊಳ್ಳೋರ್ ನೋಡಿದ್ರೆ ಏನೋ ಒಂಥರ ಖುಷಿ ನನಗೆ. ಎಲ್ಲಾ ದೇವ್ರು ನಮಗ್ ಕೊಟ್ಟಿರ್ತಾರೆ ಆದ್ರೂನು ಸಿನ ಅಂತೀವಿ, ಚಿಕ್ಕದ್ ಕೋಪ ಮಾಡ್ಕೋತೀವಿ, ಅಪ್ಸೆಟ್ ಆಗ್ತೀವಿ, ಇಲ್ದಿರೋದಕ್ಕೆಲ್ಲ ಬಯಸ್ತೀವಿ. ಗೊತ್ತಿಲ್ಲ, ನಾನು ಈಗ ಮಾತಾಡ್ತಿದ್ದಂಗೆನೆ ನಾನ್ ತತ್ವ ಏನಾದ್ರು ಜ್ಞಾನಿ, ನಾನು ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತಲ್ಲ. ಬಟ್ ರಿಯಲೈಸ್ ಮಾಡ್ಕೊಳ್ತಾ ಇದೀನಿ ನಾನು ಲೈಫಲ್ಲಿ ಹೆಂಗಿರ್ಬೇಕು, ಏನ್ ಪ್ರಾಕ್ಟೀಸ್ ಮಾಡಬಾರ್ದು, ನನ್ನ ಲೈಫಲ್ಲಿ ಏನೇನೆಲ್ಲ ಬ್ಯಾಡ್ ಆಗಿದೆ ಅದನ್ನ ಅನ್ಲರ್ನ್ ಮಾಡಕ್ಕೆ ಟ್ರೈ ಮಾಡ್ತಿದೀನಿ. ಹಂಗಂತ ಒಂದೇ ದಿನದಲ್ಲಿ ಟಕ್ ಅಂತ ನಾನು ಗುಡ್ಡುನು ಆಗಕ್ಕಾಗಲ್ಲ. ಬೈ ಪ್ರಾಕ್ಟೀಸೇ ಎಲ್ಲ ಸರಿ ಹೋಗೋದು. ಗೊತ್ತಿಲ್ಲ, ಬದುಕೋದಿಕ್ಕ ಬಿಡಿ. ಗೊತ್ತಿಲ್ಲ ನನ್ನ ಯೋಚನೆ ನಿಮ್ಗೆ ಏನ್ ಅನ್ಸ್ತು ಅಂತ. ಬಟ್ ನಾನ್ ತಮ್ದಿರ್ ಜೊತೆ ಮಾತಾಡದ್ಮೇಲೆ ತುಂಬಾ ವಿಷಯಗಳನ್ನ ನಂಗೇನೆ ಮೈಂಡಲ್ಲಿ ಓಡ್ತಾನೇ ಇದೆ. ಸೊ ಇದು ಈ ವಿಷಯದ ಮೇಲೆ ನಿಮ್ ಥಾಟ್ಸ್ ಏನು ಹೇಳಿ ನನ್ಗೆ. ಬಿಕಾಸ್ ನಾನ್ ಹಿಂಗ್ ಹೇಳ್ತಿದ್ದೀನಿ ಅಂತ ನಾನ್ ಕರೆಕ್ಟು, ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀನಿ, ನೀವು ತಪ್ಪು ಅಂತಲ್ಲ. ಬಟ್ ನೀವು ಶೇರ್ ಮಾಡಿ, ನಿಮ್ ಥಾಟ್ಸ್ ಶೇರ್ ಮಾಡ್ಬೋದು. ಇವತ್ತು ಡಿನ್ನರ್ಗೆ
ಈ ಕಡಲೆ ಉಸ್ಲಿ ಮಾಡೋಣ ಅಂತಿದ್ದೀನಿ. ಈರುಳ್ಳಿ ಹೆಚ್ಕೊಂಡಿದ್ದೀನಿ. ರುಬ್ಕೊಳಕ್ಕೆ ಮೆಣಸಿನ್ಕಾಯಿ, ಕಾಯಿ, ಆಮೇಲೆ ಗಾರ್ನಿಶ್ ಮಾಡಕ್ಕೆ ಏನಿದು ಕೊತ್ತಂಬರಿ ಸೊಪ್ಪು. ಇದನ್ನ ಉಸ್ಲಿ ಮಾಡ್ಬಿಟ್ಟು ತಿನ್ಬಿಡ್ತೀನಿ. ಆದಿಗೆ ಒಂಚೂರು ರೈಸ್ ಎತ್ ಮಾಡಿದ್ದೀನಿ. ಅದೇ ಉಸ್ಲಿಲಿ ಒಂದ್ ಸ್ವಲ್ಪ ಗೀ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಅವನ್ಗೆ ಕಡಲೆ ರೈಸ್ ರೆಡಿ ಆಗೋಗುತ್ತೆ. ಹೆಂಗ್ ಮಾಡೋದು ನೋಡೋಣ. ಅದ್ರಿಗೆ ಸಾಸಿವೆನು ಏನದು ಜೀರಿಗೆನೋ ಹಾಕ್ಕೊಳ್ತೀನಿ. ಸ್ವಲ್ಪ ಹಿಂಗು ಹಾಕೊಳ್ತೀನಿ, ಯಾಕಂದ್ರೆ ಗ್ಯಾಸ್ ಅಲ್ವಾ ಇದು, ಅದಕ್ಕೆ. ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಬಾಡಿದ್ಮೇಲೆ ರುಬ್ಬಿಟ್ಕೊಂಡಿರೋ ಈ ಪೇಸ್ಟ್, ಕಾಯಿನೋ ಹಸಿ ಮೆಣಸಿನ್ಕಾಯಿನೋ ಹಾಕ್ಬಿಟ್ಟು ಅದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಕಡಲೆ ಹಾಕೊಳ್ಳೋದು, ಕಾಬೂಲ್ ಕಡಲೆ ಹಾಕೊಳ್ಳೋದು, ಒಂಚೂರು ಉಪ್ಪು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಮುಗೀತು. ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆಯ್ತು, ಈಗ ಕೊತ್ತಂಬರಿ ಸೊಪ್ಪು ಇದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಬಿಗೆ ನನಗೆ ಎತ್ ಮಡಿಕೊಂಡಿದ್ದೀನಿ. ಇದ್ರಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲ್ಸ್ಕೊಳ್ಳೋದು ಅಷ್ಟೇ. ಮಿಕ್ಸ್ ಮಾಡ್ಕೊಂಡೆ. ಆದಿಗೂ ಡಿನ್ನರ್ ಮುಗೀತು, ನಮಗೂ ಡಿನ್ನರ್ ಮುಗೀತು. ಈಗ ತಿನ್ಕೊಳ್ಳೋದು, ಕಿಚನ್ ಕ್ಲೀನ್ ಮಾಡೋದು, ಮಲ್ಕೊಳ್ಳೋದು. ಅಪ್ಪ ಹೊಡೆದ್ರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಾ? ಓಕೆ, ಅಗೇನ್ ಹೌ ಇಸ್ ಫುಡ್? ಸುಂಡಲಿ ಚೆನ್ನಾಗಿ ಸಕ್ಕದಾಯ್ತು. ಸಕ್ಕತ್ತಾಗಿದೆ. ಇದು ಇನ್ನೂ ನಾ ತಿಂದಿಲ್ಲ. ವೆರಿ ನೈಸ್. ಇದು ತಮಿಳಲ್ಲಿ ಸುಂಡಲ್ ಹೇಳ್ತಾರೆ. ಇದು ಟೆಂಪಲ್, ಅಲ್ಲಿ ಟೆಂಪಲ್ಸ್ ಸಿಗುತ್ತಾ ಇದು? ಇದು ಒಂದು ಕೊಡ್ತಾರೆ, ಚಿಕ್ಕ ಚಿಕ್ಕ, ಇದು ಸೂಪರ್ ಆಗಿರುತ್ತೆ. ಉಸ್ಲಿ ಉಸ್ಲಿ ಬ್ರೂಸ್ಲಿ ಅಂತೆ. ನೀನ್ ಸುಂಡಲ್ ಅಂತಂದ್ರೆ ಸುಂಡಲಿ. ಸುಂಡಲಿ ಇಲ್ಲಿ ಒಂದು ಸುಂಡಲಿ, ಚಿಕ್ಕ ಎಲಿ சுண்டலி, பெருச்சாலி. பெருச்சாலிக்கு என்னது? தொண்டை எலி. என்னடா மேக்னா மாதிரி இருக்கு. மேக்னா நான் நீ இல்லாம இருக்க முடியாது. மேக்னா சிங்கிள் அது மேரேஜ் ஆகாது. மேரேஜ் ஆகணுமா நீ? இது வந்து இது விம்பி கிட் புக். இது ಡೂ ಇಟ್ ಯುವರ್ ಸೆಲ್ಫ್. ಫುಲ್ಲಾ வந்து ಇವನೇ வந்து ಫಿಲ್ ಮಾಡಬೇಕು. ಫಸ್ಟ್ ಕ್ವೆಶ್ಚನ್ வந்து when I am 30 years old I will live 11,277 kilometers away from Chennai. That is in Auckland, New Zealand. New Zealand வந்து ಹೋಗ್ತಾನಂತೆ, ಸೆಟಲ್ ಅಲ್ಲಿ ಒಂದು ಸೆಟಲ್ ಆಗ್ತಾನೆ. I will be married or single ಗೆ ನಾವು ಎಲ್ಲಾರು ಒಂದು ಸಿಂಗಲ್ ಹಾಕಿ வந்து ಹೇಳ್ತಿದೀವಿ. ಇವನು ನಗ್ತಾನೆ. ಮ್ಯಾರಿಡ್, ಇದಕ್ಕೆ ನಗದುನಲ್ಲ ನಾಚ್ಕೊಳ್ಳೋದು ಅಂತಾರೆ. ಮ್ಯಾರಿಡ್ ಅದೇ ನೋ ಮ್ಯಾರಿಡ್ ನೋಡು, ಸಿಂಗಲ್ ನೋ ಮ್ಯಾರಿಡ್ ಅಲ್ಲಿ ನೋಡು ಟಿಕ್ ಆಯ್ತು. ಮ್ಯಾರಿಡಾ? ಯಾರನ್ನ ಮದ್ವೆ ಆಯ್ತಿಯಾ? ಅದಕ್ಕೆ ಗೊತ್ತಿಲ್ಲ. ಅದೇ ಯಾರನ್ನ ಮದ್ವೆ ಆಯ್ತಿಯಾ? சொல்லுது நான் சொல்றேனே சிங்கிள் எழுது. இல்ல, அவன் மேரிட்னு வந்து போட்டாங்க. கொஞ்சம் கட் பண்ணுங்க. சரி சொல்லு, யாரನ್ನ மேரேஜ் ஆவ? குடிக்கினா என்ன சொன்னா? அது வீடியோ எடுக்கிற அம்மா. என்ன ಸೀಕ್ರೆಟ್? ನಾನು ಊರಿಗೆ ಹೋಗಿದ್ನಲ್ಲ, ಅವಾಗ ನಾನು ಮಿಸ್ ಮಾಡ್ಕೊಂಡ. ಏನಕ್ಕೆ ಮಿಸ್ ಮಾಡ್ಕೊಂಡೆ? ಯಾವ ಟೈಮಲ್ಲಿ ತುಂಬಾ ಮಿಸ್ ಮಾಡ್ಕೊಂಡೆ? ಜಿಮ್ ಅಲ್ಲಿ ಮಿಸ್ ಮಾಡ್ಕೊಂಡೆ. ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ, ಕಾಫಿ ಟೈಮ್. ಆಮೇಲೆ ರೆಸ್ಟೋರೆಂಟ್ ಹೋಗಿರೋ ಟೈಮ್. ಇರಿ ರಾಧಿ, ನೀನ್ ಯಾವಾಗ ನಾನು ಮಿಸ್ ಮಾಡ್ಕೊಂಡೆ ಹೇಳು? ಊಟ ಮಾಡ್ಬೇಕಾದ್ರೆ, ನಿದ್ರೆ ಮಾಡ್ಬೇಕಾದ್ರೆ, ಕಕ್ಕ ಮಾಡ್ಬೇಕಾದ್ರೆ. ಸರಿ, ಮಿಸ್ ಮಾಡ್ಕೊಂಡ್ರೋ ಇಲ್ವೋ? ಸುಮ್ನೆ ಯೋಚನೆ ಮಾಡು ಒಂದೊಂದು ಪಾಯಿಂಟ್ ಹೇಳ್ತಿದ್ದೀರಾ. ಯೋಚನೆ ಮಾಡ್ಬಿಟ್ಟು ಸರಿ, ಅದೇ ಸೇಮ್ ಕ್ವೆಶ್ಚನ್ ನಾನು ನಿನ್ನೆ ಕೇಳ್ತೀನಿ. ನಾನು ತುಂಬಾ ಮಿಸ್ ಮಾಡ್ಕೊಂಡೆ.
ಪ್ರತೀಕ್ ಜೊತೆ ಮಾತಾಡ್ಬೇಕಾದ್ರು ಎವ್ರಿ ಟೈಮ್ ನಿನ್ ಬಗ್ಗೆನೇ ಹೇಳ್ತಿದ್ವಿ, ಬಾವ ನಿನ್ ಮೈಸೂರ್ಗ್ ಹೋದ್ರೆ ಆದಿವ್ ಬಗ್ಗೆ ಮಾತಾಡದೆ ಇರ್ತಾರ. ಆದಿವ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಂಡ್ ಅಲ್ಲಿ ಚಕ್ಕ ಬೇರೆ ಇತ್ತು. ಸೊ ನಾನ್ ತಿನ್ಲೇ ಇಲ್ಲ, ನಾನು ಸತ್ಯವಾಗ್ಲೂ ತಿನ್ಲಿಲ್ಲ ನಾನು. ಚಕ್ಕ ಇಲ್ಲಿ ಒಂದೇ ಅವನು ಸರಿಯಾಗಿ ತಿಂದಿಲ್ಲ. ಇಲ್ಲ, ಅದು ಬೇರೆ ತರ ಆರೆಂಜ್ ಕಲರ್ ಚಕ್ಕ ಇತ್ತು. ಸೊ ನಾ ಬೇಡ ಅಂತಾನೆ ಅನ್ಬಿಟ್ಟ ನಾನು. ಗಿಣ್ಣಿತ್ತು. ಸೊ ಆಬ್ವಿಯಸ್ಲಿ ನಿನ್ನ ಮಿಸ್ ಮಾಡ್ಕೊಳ್ದೆ ಇರ್ತೀವ. ಮಾತ್ಗೂ ಪ್ರತೀಕ್ ಬಾವ ಅಂತಿರ್ತಾನೆ. ತುಂಬಾ ದಿನ ಆಯ್ತು. ಬಟ್ ಈ ಟೈಮಲ್ಲಿ ಹೋಗಕ್ ಆಗಲ್ಲ. ಇವನ್ ಸ್ಕೂಲ್, ಟ್ರೈನಿಂಗ್ ಎಲ್ಲ ಒಟ್ಟಿಗೆ ಸೇರಿ 7 days a week ಫುಲ್ ಒಂದು ಪ್ಯಾಕ್ಡ್ ಈಗ. ಸೊ ಟ್ರಾವೆಲ್ ನೋ ಅದರ್ ಆಪ್ಷನ್. ಬಟ್ ಆಗಸ್ಟ್ல வந்து ಕನ್ಫರ್ಮಾ ಅಟ್ಲೀಸ್ಟ್ ஒரு 4-5 days வந்து ಹೋಗ್ಬೇಕು. ಆಮೇಲೆ ದಸರಾ ಹಾಲಿಡೇಸ್ ಬರುತ್ತೆ. ಸೊ 2 ಆದಿ ಅಜ್ಜಿ ತಾತನ್ಗೆ ಮತ್ತೆ ಮದ್ವೆ ಮಾಡ್ತಾ ಇದೀವಿ August 31st. ಅದೆಲ್ಲ ಅವನಿಗೆ ಇದಿಲ್ಲ, ಅವನಿಗೆ ಮದ್ವೆ ಮಾಡ್ಬೇಕು. ಅದೇ ಓ ಮೈ ಗಾಡ್, ಏನ ಮದ್ವೆ ಅಂದ್ರೆ ಕಿತ್ಕಿದಂಗ್ ಇಷ್ಟೊಂದು ಹಚ್ಕತಿದ್ಯಾ ಆದೇವ್? ಯು ಡೋಂಟ್ ಲೈಕ್ ವಾಟ್? ಮದ್ವೆ. ಅಚ್ಚು ಮಾಮ ಮಾರಿ ಸಿಂಗಲ್ ಆಗಿರ್ತಾರೆ ಅವನು. ನಾಚಿಕೆ ನೋಡು, ಯಪ್ಪ ಬಾಯಿ ಮುಚ್ಚು ಸಾಕು. ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ. ಏನಂತ ಗೊತ್ತಿಲ್ಲ, ಈಗೊಂದ್ ಸಾಯಂಕಾಲದಿಂದ ಸಿಕ್ಕಾಬಟ್ಟೆ ಮದ್ವೆ ಅಂದ್ರೆ ನಾಚ್ಕೊತಾವನೆ. ಏನ್ ಅಷ್ಟೊಂದಿದು 5ನೇ ಕ್ಲಾಸ್ ಇನ್ನೂನು. ಓ ಮೈ ಗಾಡ್, ಏನಂತ ಗೊತ್ತಿಲ್ಲ. ಓಕೆ ಗೈಸ್, ನಾಳೆ ಇನ್ನೊಂದು ವಿಡಿಯೋಲೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.